ತಪ್ಪು. ಒಂದ್ಸರಿ ಏನಾಯ್ತು ಗೊತ್ತಾ, ಮದುವೆ ದೋಸ್ತ್ರಲ್ಲಿ ನಮ್ಮ ಯಶಿಗೆ ಏನಾರು ಹಣ್ಣು ಗಿಣ್ಣು ಅದು ಇದು ಕೊಟ್ರೆ ಸುಮ್ನೆ ಒಬ್ನೇ ತಿಂತಾನೆ ಅವನು, ಯಾರಿಗೂ ಅವ್ನಿಗೆ ಅದು ಅಭ್ಯಾಸ ಇಲ್ಲ. ಸುಮ್ಮನೆ ಕಟ್ ಮಾಡ್ಕೊಡ್ತೀವಿ, ತಿಂತಾ ಇರ್ತಾನೆ. ನಮ್ ಸೂರ್ಯನು ಮಾಡಿದಾರೆ, ಹೇಳಿದಾರೆ ಇದ. ಅಲ್ಲಿ ಪಕ್ಕದಲ್ಲಿ ನೀವೇ ಕೂತಿದ್ರೆ ಕೊಟ್ರೆ ಅವ್ನ್ ಪಾಡ್ಗವ್ನ್ ತಿಂತಾ ಇರ್ತಾನೆ. ಅವ್ನಿಗೆ ಅದು ಗೊತ್ತಿಲ್ಲ, ಬೇರೆಯವ್ರು ಅವ್ರಿಗೆ ಅದೇನೋ ಕತೆ ನೋಡ್ತಾನೋ ಬುಕ್ ನೋಡ್ತಾನೋ ತಿಂದ್ಬಿಡ್ತಾನೆ. 2-3 ಸರಿ ಇವಳು ಮದ್ವೆ ಆದ್ಮೇಲೆ ಅದೇ ಕೆಲಸ ಮಾಡಿದ್ದಾನೆ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ತಿನ್ಕೊಂಡೇ ಕೂತವನೆ. ಇವಳು ಏನು ನೀನ್ ಒಬ್ನೇ ತಿಂದ ನಂಗೆ ಕೊಟ್ಟಿಲ್ವಾ ಅನ್ಲಂತೆ. ಅಯ್ಯೋ ಮರ್ತೋಯ್ತು, ನಂಗೆ ಅದು ಅಭ್ಯಾಸನೇ ಇಲ್ಲ, ನಮ್ಮ ಅಮ್ಮ ಅಭ್ಯಾಸ ಮಾಡಿಲ್ಲ ಅಂತ. ತಪ್ಪು ನಮ್ದು. ನೀನು ಪಕ್ಕದಲ್ಲಿ ಯಾರು ಕೂತವ್ರೆ ಎದುರು ಅವೆಲ್ಲ ಅದು ಅಷ್ಟೊಂದು ನಾವ್ ವೇಸ್ಟ್ ಮಾಡ್ಬೇಡ ಅಂತ ಬೆಳೆಸಿದೀವಿ. ಅದ್ ನೋಡಿ ಹೆಂಡತಿ ಬಂದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸೂರ್ಯ ಹೇಳವ್ರದ, ಅಮ್ಮ ಏನೋ ತಿಂತಾ ಇದ್ರು ಕಣಮ್ಮ, ಒಬ್ರೇ ತಿನ್ಕೊಬಿಟ್ರು ಎಲ್ಲ ಖಾಲಿ ಆದ್ಮೇಲೆ ಹಬ್ಬ ಇಂಥದ್ದು ಹೇಳ್ತಾರ ಅವ್ರಿಗೆ, ಡಾರ್ಲಿಂಗ್ ನಿಮಗೆ ಕೊಡ್ಲಿಲ್ವಾ ಅಂತ. ನಾನು ಹೇಳ್ದೆ ಇದು ತುಂಬಾ ತಪ್ಪು, ನಂದೇ ಬಿಡಿ ಸೂರ್ಯ, ಅವ್ರದ್ದಲ್ಲ, ನಮ್ಮಮ್ಮ ಇವೆಲ್ಲ ಕಲ್ಸೇ ಇಲ್ಲ ಅಂತ. ಹಂಗೆ ಆಮೇಲೆ ಫ್ಯಾಮಿಲಿ ಕೂತು ಊಟ ಮಾಡ್ತಾರೆ ಎಲ್ಲರ ಮನೇಲೂ, ಅದೊಂದು ಸಿಸ್ಟಮ್. ನಮ್ಮ ರಾಧಿಕಾ ಅವ್ರ ಮನೇಲೂ ಅದಿದೆಯಂತೆ. ಅವಳು ಯಾವಾಗ್ಲೂ ಹೇಳ್ತಾಳೆ, ಅಂದ್ರೆ 7 ಗಂಟೆ ಆದ್ರೆ ಅವ್ರ ಡ್ಯಾಡಿ ಬರೋದು, ಸಂಜೆ ಟೀ ಒಟ್ಟಿಗೆ ಕುಡಿಯೋದು, ಅದೆಲ್ಲರೂ ಅದೊಂದು ಅಫಿಷಿಯಲ್ ಫ್ಯಾಮಿಲಿ ಮಾಡ್ತಾರೆ. ನಮ್ಮನೇಲಿ ಹಂಗ್ ಮಾಡಕ್ಕಾಗ್ಲಿಲ್ಲ. ಅವ್ರ ಡ್ಯಾಡಿ 3 ಗಂಟೆಗೆ ಬರೋರು, ಮತ್ತೆ 5 ಗಂಟೆಗೆ. ಆಮೇಲೆ ಇವು ಮಕ್ಳು ಯಾಗ್ಲೋ ಮಲ್ಕೊಬಿಡವು, ನಮ್ಮ ಅವರಿಗೆ ಬಿಸಿ ಊಟ ಕೊಡ್ಬೇಕು, ಅವ್ರು ಊಟ ಮಾಡಿ ಮಲ್ಕೊಳ್ಳೋರು, ನಾನು ಒಬ್ಳೆ, ನೆಂಟ್ರುಗಳು ಬರೋರು, ಈ ತರ ನಮ್ದು ಬಂದ್ಬಿಡುತ್ತೆ. ನಮ್ಮ ಮಕ್ಳಿಗ್ರಲ್ಲ ಅದ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಜಾತಿನ ಕಟ್ ಮಾಡಿ. ನಮ್ಮ ಕನ್ನಡದವ್ರದ್ದು, ನಮ್ಮ ಹಾಸನ್ ಕಡೆಯವ್ರಿಗೆ ಏನಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕು ನಾವು ಮನೇಲಿ. ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ, ಅದಕ್ಕೆ ನಮಗ್ ಬೈದವ್ರೆ.